ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಾನು ಉದುರುದುರಾಗಿರ್ತಕ್ಕಂತಹ ಶಾವಿಗೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸೊ ನಮ್ಮಲ್ಲಿ ಮಳೆ ಹೆಚ್ಚಾಗಿದೆ ಕರಾವಳಿಯಲ್ಲಿ, ಹಾಗೆ ಮಧ್ಯೆ ಮಧ್ಯೆ ಮಳೆ ಸೌಂಡ್ ಕೂಡ ಗೊಸ್ ಅಂತ ಇದೆ. ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತದೆ. ಇಷ್ಟು ಉದುರಾಗಿ ಬರ್ತದೆ, ಅಂದರೆ ಅಳತೆ ಪ್ರಕಾರ ಮಾಡಿದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ನಿಮಗೆ ಯಾವ ಅಡುಗೆ ಎಣ್ಣೆ ಬೇಕೋ ನೀವು ಅದನ್ನು ಹಾಕಿ. ಎಣ್ಣೆ ಬಿಸಿಯಾಗಿದ್ದೆ ನಾನೇನು ಮಾಡ್ತೆ ಅಂದರೆ ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೇನೆ. ನೀವು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಬೇಕಾದರೂ ಕೂಡ ಹಾಕ್ಬೋದು, ದ್ರಾಕ್ಷಿನೂ ಕೂಡ ಹಾಕ್ತಾರೆ ಕೆಲವರು. ಹಾಗೆ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ. ನೀವು ಯಾವ ರೀತಿ ಮಾಡ್ತೀರಾ ಶಾವಿಗೆ ಉಪ್ಪಿಟ್ಟನ್ನು ಕಮೆಂಟ್ ಮಾಡಿ. ಶಾವಿಗೆ ಬಾತ್ ಹೇಳೋದು, ಉಪ್ಪಿಟ್ಟು ಹೇಳೋದು. ಆನಂತರದಲ್ಲಿ ಶೇಂಗಾ ಫ್ರೈ ಆಗಿದ್ದೆ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಉದ್ದಿನಬೇಳೆಯನ್ನು ಹಾಕಿ, ಸೊ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಹಾಗೆ ಮಾಡಿಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ. ಇನ್ನು ನಾನು ಇಲ್ಲಿ ಈರುಳ್ಳಿ, ಟೊಮೆಟೊ ಹಾಗೂ ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮೊದಲಿಗೆ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ತರಕಾರಿಗಳನ್ನು ಹಾಕಿ, ತರಕಾರಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಬೇಗನೆ ಬೇಯುತ್ತೆ. ಕ್ಯಾರೆಟ್ ಗಟ್ಟಿ ಇರುತ್ತಲ್ವ, ಬೇಗ ಬೇಯೋದಿಲ್ಲ. ಇವಾಗ ಎಲ್ಲವನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಏನು ಮಾಡಿ ಅಂತ ಹೇಳಿದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷ ಬಿಡಿ, ಅಂದರೆ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ ತರಕಾರಿ, ಗಟ್ಟಿಯಾಗಿ ಸಿಗೋದಿಲ್ಲ ಮಧ್ಯ ಮಧ್ಯದಲ್ಲಿ. ಸೊ ಅದಾದಮೇಲೆ ಕರಿಬೇವು ಮತ್ತು ಟೊಮೆಟೊವನ್ನು ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಟೊಮೆಟೊ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲರಿಗೂ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಸ್ವಲ್ಪ ಏನು ಮಾಡಬೇಕು ಅಂತ ಹೇಳಿದ್ರೆ ಉಪ್ಪನ್ನು ಸೇರಿಸಬೇಕು. ಉಪ್ಪು ಸೇರಿಸಿ ಆದಮೇಲೆ ನಾನಿಲ್ಲಿ 1 ಚಮಚ ಬೆಲ್ಲವನ್ನು ಹಾಕ್ತಾಯಿದ್ದೇನೆ. ಕೆಲವರು ಸಕ್ಕರೆಯನ್ನು ಹಾಕ್ತಾರೆ, ಸಕ್ಕರೆ ಬಳಸಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೇನೆ. ಉಪ್ಪು ಬೆಲ್ಲ ಹಾಕಿದ ಮೇಲೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಅರಿಶಿನ ಮತ್ತು ನೀವು ಬರೀ ಖಾರದ ಪುಡಿ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಮಾಡಿಟ್ಟಿರ್ತಕ್ಕಂಥ ಸಾಂಬಾರು ಪುಡಿನೇ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ MTR ಇಂಗು ಹುಡಿಯನ್ನು ಕೂಡ ಏನು ಮಾಡ್ತಾಯಿದ್ದೇನೆ, ಬಳಸ್ತಾ ಇದ್ದೇನೆ. ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆ್ಯಸಿಡಿಟಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಶೀರ್ವಾದವರ ವೆರ್ಮಿಸಿಲಿ ಅಂದರೆ ಹುರಿದ ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ. ಈ ಉಪ್ಪಿಟ್ಟು ಮಾಡುವಾಗ ಅಳತೆ ಪ್ರಮಾಣ ಬಹಳ ಮುಖ್ಯ, ಯಾಕಂತಂದರೆ ಉಪ್ಪಿಟ್ಟು ಮುದ್ದೆಯಾಗಿ ಹೋಗಿಬಿಡುತ್ತೆ. ಇಲ್ಲಿ 1 ಬುಟ್ಟಿ ಶಾವಿಗೆಗೆ ನಾನು 1.5 ಬುಟ್ಟಿ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ನೀರನ್ನು ತೆಗೆದುಕೊಂಡು ಒಂದು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನೀರು ಕುದಿಯೋಕ್ಕೆ ಬಿಡ್ತೇನೆ. ಈ ರೀತಿ ಚಳಮಳ ಹೇಳಿ ಕುದೀತಿರಬೇಕು. ಆವಾಗಲೇ ಶಾವಿಗೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೇನೆ. ಕೊನೆಗಾದರೂ ಹಾಕೋಬೋದು ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಅರ್ಧ ಹೋಳು ಲಿಂಬೆ ಹುಳಿಯನ್ನು ಹಾಕ್ತಾಯಿದ್ದೇನೆ. ಸೊ ಅದಕ್ಕೆ ಟೊಮೆಟೊ ಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಲಿಂಬೆ ಹುಳಿ ಬೇಕಂದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಶಾವಿಗೆ ಬಿಡಿ ಬಿಡಿಯಾಗಿರುತ್ತೆ. ನೋಡಿ, ನಾನು ಕುದೀತಿರೋ ನೀರಿಗೆ ಶಾವಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ನೀರು ಮುಳುಗೋ ಹಾಗೆ ಶಾವಿಗೆಯನ್ನು ಹಾಕಿ ಏನು ಮಾಡಿ ಅಂತ ಹೇಳಿದರೆ ಜಾಸ್ತಿ ಹೊತ್ತು ಸೌಟಿಂದ ಕೈಯಾಡಿಸ್ಬೇಡಿ, ಹಾಗೆ ಮುಚ್ಚಿಬಿಡಿ 1-2 ನಿಮಿಷ ಲೋ ಫ್ಲೇಮಲ್ಲಿ. ನೀವು ದೊಡ್ಡ ಉರಿ ಇಟ್ಟರೆ ಹೊತ್ತೋಗುತ್ತೆ. ದಪ್ಪ ತಳ ಪಾತ್ರೆನೇ ಆಗಬೇಕು. ಈ ರೀತಿ 2 ನಿಮಿಷ ಆದಮೇಲೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾಯಿದೆ. ಮತ್ತು ಒಂದು ಸರಿ ಮಿಕ್ಸ್ ಕೊಟ್ಟು ಮತ್ತೆ 1-2 ನಿಮಿಷ ಹಾಕಿಸಿಟ್ಟು ಗ್ಯಾಸನ್ನು ಏನು ಮಾಡಿರಿ ಅಂತ ಹೇಳಿದ್ರೆ ಆಫ್ ಮಾಡಿಬಿಡಿ. ಪದೇ ಪದೇ ನಾವು ತಿರುಗಿಸೋದ್ರಿಂದ ಶಾವಿಗೆ ಒಡೆದೇನಾಗುತ್ತೆ ಅಂತ ಹೇಳಿದ್ರೆ ಮುದ್ದೆಯಾಗಿ ಬರುತ್ತೆ. ಈಗ ಈ ರೀತಿ ಮುಚ್ಚಿಟ್ಟು ನೋಡಿ, ಆಮೇಲೆ 1-2 ನಿಮಿಷ ಬಿಟ್ಟು ತೆಗೆದ್ರೆ ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಅಷ್ಟೇ ಉದುರಾಗಿ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಏನಾಯಿತು, ರೆಡಿ ಆಯಿತು. ಇದಕ್ಕೆ ಗರಂ ಮಸಾಲೆ ಕೂಡ ಸೇರಿಸ್ಕೋಬೋದು. ಸೊ ನಮ್ಮಲ್ಲಿ ಜಾಸ್ತಿ ಹೀಟಿನ ವಾತಾವರಣ ಇರೋದ್ರಿಂದ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ಬಳಸಿದ್ರೆ
ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಕೋಸ್ಟಲ್ ಏರಿಯಾ. ಸೊ ಆ ಕಾರಣಕ್ಕೆ ಗರಂ ಮಸಾಲ ಬಳಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರು ಕೂಡ ಹಾಗೆ ಮಸ್ತಾಗಿರ್ತಕ್ಕಂಥ ಉಪ್ಪಿಟ್ಟು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.